ಚಾಮರಾಜನಗರದಲ್ಲಿ ಆದಿವಾಸಿಗಳ ಸಂಕಷ್ಟ ಕೇಳೋರಿಲ್ವಾ ಅನ್ನುವಂಥ ಪ್ರಶ್ನೆ ಈಗ 5-6 ತಿಂಗಳಿಂದ ಫುಡ್ ಕಿಟ್ ಸಿಗದೆ ಭಾರಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದೊತ್ತು ಊಟಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಆದಿವಾಸಿಗಳದ್ದು. ಪ್ರತಿ ತಿಂಗಳು ಚಾಮರಾಜನಗರ ಜಿಲ್ಲೆಯಲ್ಲಿ 8,159 ಕಿಟ್ ವಿತರಣೆ ಆಗ್ತಾ ಇದೆ. ಆದರೆ ಇಲ್ಲಿ ರೀಟೆಂಡರ್ ಆಗದೇ ಇರುವಂಥ ಹಿನ್ನೆಲೆ ಫುಡ್ ಕಿಟ್ ವಿತರಣೆಗೆ ಬ್ರೇಕ್ ಬಿದ್ದಿದೆ ಅನ್ನುವಂಥ ವಿಚಾರ. ಸೊ ಹಂಗಾಗಿ ಕಳೆದ ಫೆಬ್ರವರಿಲೇ ಟೆಂಡರ್ ಅಂತ್ಯ ಆಗಿರುವಂಥ ಹಿನ್ನೆಲೆ ಮಾರ್ಚ್ನಿಂದ ಫುಡ್ ಕಿಟ್ ವಿತರಣೆ ಏನಿದೆಯಲ್ಲ ಅದಕ್ಕೆ ಬ್ರೇಕ್ ಬಿದ್ದಿದೆ. ಬಟ್ ಈಗ ಆದಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ, ಫುಡ್ ಕಿಟ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ನೋಡ್ತಾ ಇದೆ ಚಾಮರಾಜನಗರದಲ್ಲಿ ಆದಿವಾಸಿಗಳ ಸಂಕಷ್ಟ ಪರದಾಟ ಇದು. ಫುಡ್ ಕಿಟ್ ಇಲ್ಲ, ತಿನ್ನೋಕ್ಕೂ ಏನಿಲ್ಲ ಅಂತೇಳಿ ಅವರು ಪಾಪ ತಮ್ಮ ಅಳಲನ್ನು ತೋಡಿಕೊಳ್ತಾ ಇರೋದು. ಒಂದೊತ್ತು ಊಟಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಇದೆ ಆದಿವಾಸಿಯವರದ್ದು. ಏನು ಯಾವೂರಿದು? ಇದು ಹಣೆವಲ ಮಾಸೂರು ಬೆಟ್ಟ ಹಣೆವಲ ಅಂತ ಸರ್. ಏನು ತೊಂದರೆ ನಿಮಗೆ? ನಮ್ಮ ತೊಂದರೆ ಕೂಲಿ ಖರ್ಚ. ಇಲ್ಲಿ ರೇಷನಿಂಗ್ ಬರ್ತಿತ್ತು, ಈಗ ರೇಷನ್ ಇಲ್ಲ. ನಾವು ಮಕ್ಕ ಮರಿ ಸಾಕ್ಬೇಕಾದ್ರೆ ಸ್ವಲ್ಪ ಊಟಕ್ಕೆ ತೊಂದರೆ ಆಗಿದೆ ಸರ್. ಎಷ್ಟು ತಿಂಗಳಿಂದ ಬರ್ತಾರೆ? 3 ತಿಂಗಳಿಂದ ಸರ್. ಅದ್ರ ಪೌಷ್ಟಿಕ ಆಹಾರ ನಮಗೆ 3 ತಿಂಗಳಿಂದ ಸಿಗ್ತಾ ಇಲ್ಲ ಸರ್. ಭಾರಿ ಕಷ್ಟವಾಗದೆ, ನಮ್ಗೆ ಊಟ ತಿಂಡಿ ವ್ಯವಸ್ಥೆ ಭಾರಿ ಕಷ್ಟವಾಗದೆ ಸರ್. ಇದು ದಯಮಾಡಿ ನಮಗೆ ಪೌಷ್ಟಿಕ ಆಹಾರ ಕೊಡಬೇಕು. ನಾವು ನಮ್ಮ ಇದರಿಂದ ನಾವು ಕೇಳ್ತೀವಿ ಸ್ವಾಮಿ. ಎಲ್ಲ ನಮ್ಮ ಹಳ್ಳಿ ಕಡೆ ಮಾಸೂರು ಬೆಟ್ಟ ಎಲ್ಲ ಹಳ್ಳಿಗೂ ನಮ್ಗೆ ಭಾರಿ ಕಷ್ಟವಾಗದೆ ಸರ್. ಊಟ ತಿಂಡಿ ವ್ಯವಸ್ಥೆ ಅದು ಕೊಡೋ ಗಂಟ ನಮ್ಮ ಜೀವನಕ್ಕೆ ಭಾರಿ ಇದಾಗಿತ್ತು ಸರ್. ಈಗ 3 ತಿಂಗಳಿಂದ ನಿಂತೈತೆ ಸರ್. ನಮ್ಮ ಭಾರಿ ಪೌಷ್ಟಿಕ ಆಹಾರ ನಮಗೆ ಕೊಡಬೇಕು ಅಂತ ನಾನು ಕೇಳ್ತೀನಿ ಸರ್. ದಯವಿಟ್ಟು ನಮಗೆ ಉಪಯೋಗಿಸ್ಬೇಕು ಸ್ವಾಮಿ. ಅದೇ ನಮ್ಗೆ ಜೀವನಕ್ಕೆ ಅದೇ ನಮ್ಗೆ ದಾರಿ. ಅದನ್ನು ನಿಲ್ಲಿಸ್ಬಿಟ್ರೆ ನಮ್ಗೆ ಊಟ ತಿಂಡಿ ವ್ಯವಸ್ಥೆ ಭಾರಿ ಕಷ್ಟವಾಗದೆ ಸ್ವಾಮಿ.